ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಲಕ್ಷ್ಮೀಕಾಂತ್ ಅವರ ನಾವು ಯಾವುದೇ IAS ಆಗಿರ್ಬೋದು, KS ಆಗಿರ್ಬೋದು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮಲ್ಲೂ ಒಂದು 10% ವೇಟೇಜ್ ಯಾವುದಕ್ಕೆ ಇರ್ತೈತೆ, ನಮ್ಮ ಇಂಡಿಯನ್ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನಿಗೆ ಇರ್ತೈತೆ. ಆ ಕಾನ್ಸ್ಟಿಟ್ಯೂಷನಿಗೆ ಒಂಥರ ಬೈಬಲ್ ಇದ್ದಂಗೆ ಅಥವಾ ಭಗವದ್ಗೀತೆ ಇದ್ದಂಗೆ ಲಕ್ಷ್ಮೀಕಾಂತ್ ಪಾಲಿಟಿ ಬುಕ್. ಯಾಕಂದರೆ ಇದು ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ನ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಸಂಕ್ಷಿಪ್ತವಾಗಿ ಹೇಳೈತೆ. ಸೊ ಈ ಲಕ್ಷ್ಮೀಕಾಂತ್ ಅವರ 7th ಎಡಿಷನ್ ಹೊಸ ಬುಕ್ಕು ರಿಲೀಸ್ ಆಗೈತೆ. ಆ ಹೊಸ ಬುಕ್ಕನ್ನು ನಾವು ಚಾಪ್ಟರ್ ವೈಸು ಹಂತವಾಗಿ ವಿಡಿಯೋಸ್ ಮೂಲಕ ಪ್ರತಿಯೊಂದು ಚಾಪ್ಟರ್ನು ನೋಡ್ತಾ ಹೋಗೋಣ. ಸೊ ಇದು ಕಂಪ್ಲೀಟ್ ಸೀರೀಸ್ ಆಗಿದ್ದು ಈ ಸೀರೀಸ್ದ ಲಾಭನ ನೀವೆಲ್ಲ ಪಡ್ಕೊತೀರಿ ಅಂತ ನಾನು ಭಾವಿಸ್ತೀನಿ. ಚಾಪ್ಟರ್ 1 ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು. ಈ ಚಾಪ್ಟರಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ, ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದರು, ಯಾರು ಪರ್ಮಿಷನ್ ತೊಗೊಂಬಂದರು, ಇಲ್ಲಿ ಯಾತಕ್ಕಾಗಿ ಬಂದರು, ವ್ಯಾಪಾರ ಮಾಡ್ತಾ ಅವ್ರು ರಾಜಕೀಯವಾಗಿ ಪ್ರಾಬಲ್ಯ ಗಳಿಸಿದೆ ಹೆಂಗೆ, ಅವ್ರಿಗೆ ಅನುಕೂಲತೆ ಮಾಡಿಕೊಟ್ಟ ಇಲ್ಲಿನ ನಾಯಕರುಗಳು ಯಾರ್ಯಾರು, ಕಂಪನಿ ಆಡಳಿತ ಅಂದ್ರೇನು, ಕ್ರೌನ್ ಆಡಳಿತ ಅಂದ್ರೇನು, ಅದರ ಕಾಲಘಟ್ಟಗಳು, ಮಾಂಟೆಗೋ ಚೇಮ್ಸ್ಫೋರ್ಡ್ ಆ್ಯಕ್ಟ್ ಅಂದರೆ ಯಾವುದು, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸುಪ್ರೀಂ ಕೋರ್ಟ್ ಯಾವಾಗ ಬಂತು, ಎಲ್ಲಿ ಬಂತು ಅನ್ನೋದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗ್ತೀವಿ ಚಾಪ್ಟ್ರಲ್ಲಿ. ದ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ಇನ್ 1608 ಆಸ್ ಅ ಟ್ರೇಡರ್ಸ್ ಇನ್ ದ ಫಾರ್ಮ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ವಿಚ್ ಹ್ಯಾಡ್ ದ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಟ್ರೇಡಿಂಗ್ ಇನ್ ಇಂಡಿಯಾ ಅಂಡರ್ ಎ ಚಾರ್ಟರ್ ಗ್ರಾಂಟೆಡ್ ಬೈ ಕ್ವೀನ್ ಎಲಿಜಬೆತ್ I ಇನ್ 1600. ಏನು ಹೇಳ್ತಾರೆ, ಬ್ರಿಟಿಷರ್ಸು ಒಂದು ಕಂಪ್ನಿಯನ್ನಾಗಿ ಮಾಡಿಕೊಂಡು, ಆ ಕಂಪ್ನಿ ಹೆಸರು ಈಸ್ಟ್ ಇಂಡಿಯಾ ಕಂಪ್ನಿ, ಆ ಕಂಪ್ನಿನ ಮಾಡಿಕೊಂಡು ಕ್ವೀನ್ ಎಲಿಜಬೆತ್ I ಹತ್ರ ಪರ್ಮಿಷನ್ ಕೇಳಕ್ಕೆ ಹೋಗ್ತಾರೆ, ನಾವು ಇಂಡಿಯಾ ಜೊತೆಗೆ ವ್ಯಾಪಾರ ಮಾಡ್ತೀವಿ ಅಂತಂದು. ಯಾವಾಗ 1600ರಲ್ಲಿ ಕ್ವೀನ್ ಎಲಿಜಬೆತ್ I ಏನು ಮಾಡ್ತಾಳೆ, ಪರ್ಮಿಷನ್ ಕೊಡ್ತಾಳೆ. ಆ ಪರ್ಮಿಷನಿಗೆ ಏನಂತ ಕರಿತೀವಿ, ಚಾರ್ಟರ್ ಅಂತ ಕರಿತೀವಿ. ಆ ಚಾರ್ಟರ್ನ ತೊಗೊಂಡು, ಅಂದರೆ ಪರ್ಮಿಷನ್ ಲೆಟರ್ನ ತೊಗೊಂಡು ಈಸ್ಟ್ ಇಂಡಿಯಾ ಕಂಪ್ನಿ ಅನ್ನೋ ಕಂಪ್ನಿನ ಫಾರ್ಮ್ ಮಾಡಿಕೊಂಡು ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಿದ್ದು ಯಾವಾಗ, ಇವರು 1608ರಲ್ಲಿ. ಯಾತಕ್ಕಾಗಿ ಬಂದರು, ಇವ್ರ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದರೆ ವ್ಯಾಪಾರ ಮಾತ್ರ ಅವ್ರದ್ದು ಮೇನ್ ಇಂಟೆನ್ಷನ್ ಆಗಿರ್ತಿತ್ತು ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ. ಇನ್ 1765 ದ ಕಂಪನಿ ವಿಚ್ ಟಿಲ್ ಹ್ಯಾಡ್ ಪ್ಯೂರ್ಲಿ ಟ್ರೇಡಿಂಗ್ ಫಂಕ್ಷನ್ಸ್ ಅಬ್ಟೈನ್ಡ್ ದ ದಿವಾನಿ ಅಂದರೆ ರೈಟ್ಸ್ ಓವರ್ ರೆವಿನ್ಯೂ ಆ್ಯಂಡ್ ಸಿವಿಲ್ ಜಸ್ಟಿಸ್ ಆಫ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ. ಏನಾಗುತ್ತೆ, ವ್ಯಾಪಾರಕ್ಕಂತ ಬಂದವ್ರದ್ದು 2 ಯುದ್ಧಗಳಾಗ್ತವೆ ಪ್ರಮುಖವಾಗಿ. 1757ರಲ್ಲಿ ಪ್ಲಾಸಿ ಕದನ, ಯಾರ ಜೊತೆಗೆ, ಸಿರಾಜುದ್ದೌಲನ್ ಜೊತೆಗೆ. 1764ರಲ್ಲಿ ಬಕ್ಸರ್ ಕದನ. ಇದನ್ನು ಯಾರ ಜೊತೆಗೆ ಆಡ್ತಾರೆ, ಮೀರ್ ಕಾಸಿಂ, ಔದ್ನ ನವಾಬ ಮತ್ತು ಮೊಘಲ್ ಸುಲ್ತಾನ ಅಂದರೆ ಅವಾಗ ಸ್ಟ್ರಾಂಗೆಸ್ಟ್. ಮೊಘಲ್ ಅಂದರೆ ಒಂಥರ ಎಂಪೈರ್ ಬಿಲ್ಡರ್ಸ್ ಅವರು. ಮೊಘಲ್ ಸುಲ್ತಾನನ್ನು ಸೇರಿಸ್ಕೊಂಡು ಆಗಿನ ಮೊಘಲ್ ಸುಲ್ತಾನ ಯಾರಾಗಿರ್ತಾನೆ, ಶಾ ಆಲಂ II ಆಗಿರ್ತಾನೆ. ಶಾ ಆಲಂ II, ಔದ್ನ ನವಾಬ ಮತ್ತು ಮೀರ್ ಕಾಸಿಂ, ಈ 3 ಜನ ಸೇರಿ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡ್ತಾರೆ. ಆ ಯುದ್ಧನ ಏನಂತ ಕರಿತೀವಿ, ಬಕ್ಸರ್ ಕದನ. ಆಗಿದ್ದು 1764ರಲ್ಲಿ. ಈ ಯುದ್ಧದಲ್ಲಿ ಏನಾಗುತ್ತೆ, ಬ್ರಿಟಿಷರು ಮೇಲ್ಗೈ ಸಾಧಿಸ್ತಾರೆ. ಈ ಮೂರು ಜನರ ಒಕ್ಕೂಟನ ಬ್ರಿಟಿಷರು ಸೋಲಿಸ್ತಾರೆ. ಆ ಸೋತಿದ್ರಿಂದ ಮೊಘಲ್ ಸುಲ್ತಾನ ಅನಿವಾರ್ಯವಾಗಿ ಈ ದಿವಾನಿ ಹಕ್ಕನ್ನು ಕಂಪ್ನಿಗೆ ಕೊಡಬೇಕಾಗ್ತೈತೆ. ಈ ದಿವಾನಿ ಹಕ್ಕು ಅಂದರೆ ಏನಂದರೆ ರೈಟ್ಸ್ ಓವರ್ ರೆವಿನ್ಯೂ, ಕಂದಾಯದ ಮೇಲೆ ಅಧಿಕಾರ. ಅಲ್ಲಿನ ಜನರ ಕಂದಾಯವನ್ನು ಇವರು ವಸೂಲಿ ಮಾಡ್ಬೋದಿತ್ತು. ಸಿವಿಲ್ ಜಸ್ಟಿಸ್ ಅಂದರೆ ನ್ಯಾಯದಾನದ ಹಕ್ಕನ್ನು ಕೂಡ ಇವರು ಪಡ್ಕೊತಾರೆ. ಯಾವ ಏರಿಯಾದಲ್ಲಿ ಅಂದರೆ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದ. ದಿಸ್ ಸ್ಟಾರ್ಟೆಡ್ ಇಟ್ಸ್ ಕರಿಯರ್ ಆಸ್ ಅ ಟೆರಿಟೋರಿಯಲ್ ಪವರ್. ಇನ್ 1858 ಇನ್ ದ ವೇಕ್ ಆಫ್ ಸಿಪಾಯಿ ಮ್ಯೂಟಿನಿ ದ ಬ್ರಿಟಿಷ್ ಕ್ರೌನ್ ಅಸ್ಯೂಮ್ಡ್ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಗವರ್ನೆನ್ಸ್ ಆಫ್ ಇಂಡಿಯಾ. ವ್ಯಾಪಾರಕ್ಕಂತ ಬಂದವರು ಹಂತವಾಗಿ ಯುದ್ಧಗಳನ್ನ ಮಾಡ್ಕೊತ ಪ್ರದೇಶಗಳನ್ನೆಲ್ಲ ಆಕ್ರಮಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರ ಅಕ್ರಮ, ಇವರ ದುರಾಡಳಿತದಿಂದ ಬೇಸತ್ತ ಭಾರತದ ಜನ ದಂಗೆ ಹೇಳ್ತಾರೆ. ಯಾವಾಗ, 1857ರಲ್ಲಿ. ಇದನ್ನು ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಅದಾದ ತಕ್ಷಣ ಬ್ರಿಟಿಷರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಇವ್ರನ್ನ ಎದುರಾಕೊಂಡು ನಾವು ಆಡಳಿತ ನಡ್ಸೋಕ್ಕೆ ಸಾಧ್ಯ ಇಲ್ಲ, ಸೊ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡೇ ಆಡಳಿತ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಆದರೆ ಇನ್ನೊಂದು, ಕಂಪ್ನಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಿರ್ತೈತೆ. ಅತಿಯಾದ ಲಾಭಕೋರತನ ಇವ್ರನ್ನ ಕಂಪ್ನಿನ ಭ್ರಷ್ಟ ಮಾಡಿರ್ತೈತೆ. ಕಂಪ್ನಿ ಬಗ್ಗೆ ಬ್ರಿಟಿಷಿನ ಪಾರ್ಲಿಮೆಂಟಲ್ಲಿ ಒಳ್ಳೆಯ ಅಭಿಪ್ರಾಯ ಇರಲ್ಲ. ಹಾಗಾಗಿ
ಅಲ್ಲಿನ ಸರ್ಕಾರ ಕೂಡ ಒಂದು ಅವಕಾಶನ ಕಾಯ್ತಿರ್ತೈತೆ, ಅವಕಾಶಕ್ಕಾಗಿ. ಸೊ ಈ ಸಿಪಾಯಿ ಮ್ಯೂಟಿನಿಯಿಂದ ಏನಾಗುತ್ತೆ, ಬ್ರಿಟಿಷ್ ಗೌರ್ಮೆಂಟೇ, ಬ್ರಿಟಿಷ್ ಕ್ರೌನು ಇಲ್ಲಿಂದ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಳಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಇಲ್ಲಿಂದ 1608ರಿಂದ 1858ವರೆಗೂ ಕಂಪ್ನಿ ರೂಲ್ ಮಾಡಿದರೆ, 1858ರಿಂದ 1947 ನಮಗೆ ಸ್ವತಂತ್ರ ಸಿಗೋವರೆಗೂ ಯಾರು ಆಳ್ತಾರ, ಡೈರೆಕ್ಟ್ ಕ್ರೌನೇ ರೂಲ್ ಮಾಡ್ತೈತೆ. ಅಂದರೆ ಅಲ್ಲಿನ ರಾಣಿ ಅಥವಾ ರಾಜ, ಅಂದರೆ ಬ್ರಿಟಿಷ್ ರಾಣಿ ಅಥವಾ ರಾಜನ ಪ್ರತಿನಿಧಿನ ಇಲ್ಲಿ ನೇಮಿಸಲಾಗ್ತೈತೆ. ಒಂದು ಹಂತದ ಒಂದು ರೀತಿಯಲ್ಲಿ ಡೈರೆಕ್ಟಾಗಿ ಅವರೇ ರೂಲ್ ಮಾಡಿದಂಗಿದೆ. ಇದು ಎಲ್ಲಿವರೆಗೂ ಕಂಟಿನ್ಯೂ ಆಯಿತು ಅಂದರೆ ಆಗಸ್ಟ್ 15, 1947ವರೆಗೂ ಕಂಟಿನ್ಯೂ ಆಗುತ್ತೆ. ವಿತ್ ಇಂಡಿಪೆಂಡೆನ್ಸ್ ಕೇಮ್ ದ ನೀಡ್ ಫಾರ್ ಕಾನ್ಸ್ಟಿಟ್ಯೂಷನ್. ನಮಗೆ ಸ್ವತಂತ್ರ 1947 ಕೊಡ್ತೀವಿ ಅಂತ, ಆ್ಯಕ್ಚುಲಿ 1948 ಕೊಡ್ತೀನಿ ಅಂತ ಹೇಳಿರ್ತಾರೆ. ಸೊ ನಮಗೆ ಸ್ವತಂತ್ರ ಸಿಗೋದಂತೂ ಕನ್ಫರ್ಮ್ ಆಯಿತು. ಈಗ ಸ್ವತಂತ್ರ ಸಿಕ್ಕ ಮೇಲೆ ಹೆಂಗೆ ನಾವು ಆಡಳಿತ ನಡೆಸಬೇಕು, ನಾವು ಆಡಳಿತ ಮಾಡೋಕ್ಕೆ ಒಂದು ರೂಪುರೇಷೆಗಳಿರ್ಬೇಕಲ್ಲ. ಆ ರೂಪುರೇಷೆಗಳನ್ನು ಸಿದ್ಧ ಮಾಡೋಕ್ಕೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ನಮಗೊಂದು ಸಂವಿಧಾನ ಬೇಕು. ಆ ಸಂವಿಧಾನ ರಚನೆ ಮಾಡೋಕ್ಕೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡಬೇಕು ಅಂತ ಒಂದು ಚಿಂತನೆ ಶುರುವಾಗುತ್ತೆ. ಫಾರ್ ದಿಸ್ ಪರ್ಪಸ್ ಇನ್ 1946 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಫಾರ್ಮ್ಡ್. 1946ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಕಾನ್ಸ್ಟಿಟ್ಯೂಷನ್ನ ಸಿದ್ಧಪಡಿಸೋಕ್ಕೆ. ಈ ಸಿದ್ಧಪಡಿಸಿದ್ದು ಮುಗಿದಿದ್ದು ನವಂಬರ್ 26, 1949ರಲ್ಲಿ. ಆದರೆ ಸಂವಿಧಾನನ ಜಾರಿಗೆ ತಂದಿದ್ದು ಜನವರಿ 26, 1950ರಿಂದ. However, various features of the Indian Constitution and polity have their roots in the British rule. There were certain events in the British rule that laid down the legal framework for the organization and functioning of government and administration. These events have greatly influenced our constitution and polity. They are explained here in a chronological order under two major headings. ಏನೇನು ಹೇಳ್ತಾರೆ ಇಲ್ಲಿ, ಕಂಪ್ನಿ ಕಂಟ್ರೋಲ್ ಮಾಡೋಕ್ಕೆ ಬ್ರಿಟಿಷ್ ಸರ್ಕಾರ ಏನು ನೀತಿ ನಿಯಮಗಳನ್ನ ತರ್ತಿತ್ತೋ, ಕಂಪ್ನಿ ಆಡಳಿತನ ಬಂದ್ ಮಾಡಿ ಬ್ರಿಟಿಷ್ ಸರ್ಕಾರ ಅಥವಾ ಬ್ರಿಟಿಷ್ ಕ್ರೌನೇ ಏನು ಯಾವಾಗ ಆಡಳಿತ ಮಾಡೋಕ್ಕೆ ಶುರು ಮಾಡಿತ್ತೋ, ಅವರು ಕೆಲವು ನೀತಿ ನಿಯಮಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ ಹಂತವಾಗಿ. ಅವುಗಳೇ ನಮ್ಮ ಮುಂದಿನ ಸಂವಿಧಾನಕ್ಕೆ, ನಾವೇನು ಸಂವಿಧಾನ ರಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಬುನಾದಿ ಆಗುತ್ತೆ. ಅದರ ಬೇಸಿಸ್ ಮೇಲೆ ನಾವು ಸಂವಿಧಾನನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಇಲ್ಲಿ ಎರಡು ಮೇಜರ್ ಹೆಡ್ಡಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ಯಾರ. ಒಂದು ಕಂಪ್ನಿ ರೂಲು, ಎಲ್ಲಿಂದ ಎಲ್ಲಿವರೆಗೂ 1773ರಿಂದ 1858. ಇನ್ನೊಂದು ಕ್ರೌನ್ ರೂಲು, ಇದು 1858ರಿಂದ 1947. ಮೊದಲಿಗೆ ಕಂಪ್ನಿ ರೂಲು 1773ರಿಂದ 1858. ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1770. ದಿಸ್ ಆ್ಯಕ್ಟ್ ವಾಸ್ ಆಫ್ ಗ್ರೇಟ್ ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆನ್ಸ್ ಆಸ್ ಇಟ್ ವಾಸ್ ದ ಫಸ್ಟ್ ಸ್ಟೆಪ್ taken by the British government to control and regulate the affairs of East India Company in India. ಈ ರೆಗ್ಯುಲೇಟಿಂಗ್ ಆ್ಯಕ್ಟು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದು ಫಸ್ಟ್ ಸ್ಟೆಪ್ ಯಾರಿಂದ, ಬ್ರಿಟಿಷ್ ಗೌರ್ಮೆಂಟಿಂದ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ತಂದ ಆ್ಯಕ್ಟ್. ಇದು ಮೊದಲನೇ ಸ್ಟೆಪ್. ಇದು ಇಟ್ ರೆಕಗ್ನೈಸ್ಡ್ ಫಾರ್ ದ ಫಸ್ಟ್ ಟೈಮ್ ದ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಆಫ್ ದ ಕಂಪನಿ. ಏನು ಮಾಡ್ತೈತೆ, ಫಸ್ಟ್ ಟೈಮು ಈಸ್ಟ್ ಇಂಡಿಯಾ ಕಂಪ್ನಿ ಬಂದಿದ್ದು ಅದಕ್ಕೆ ವ್ಯಾಪಾರ ಮಾಡೋಕ್ಕೆ. ಇದು ಅಲ್ಲದೆ ಇದು ರಾಜಕೀಯವಾಗಿ ಮತ್ತು ಆಡಳಿತ ಮಾಡುವ ಕೆಲಸಗಳನ್ನು ಕಂಪ್ನಿ ರೆಕಗ್ನೈಸ್ ಮಾಡುತ್ತೆ. ಇಟ್ ಲೆಟ್ ದ ಫೌಂಡೇಶನ್ಸ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ಗೆ ಬುನಾದಿ ಆಗುತ್ತೆ. ದ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್ ವೇರ್ ಆಸ್ ಫಾಲೋಸ್. ಮೊದಲೇದು, ದ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಡೆಸಿಗ್ನೇಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಫಸ್ಟ್ ಏನು ಮಾಡ್ತೈತೆ ಈ ಆ್ಯಕ್ಟ್ ಪ್ರಕಾರ, ಯಾರು ಬೆಂಗಾಲ್ದ ಗವರ್ನರ್ ಆಗಿರ್ತಾನಲ್ಲ ಅವನ ಡೆಸಿಗ್ನೇಷನ್ನ ಚೇಂಜ್ ಮಾಡಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾನೆ. ಆ್ಯಂಡ್ ಅವನಿಗೆ ಅಸಿಸ್ಟ್ ಮಾಡೋಕ್ಕೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಫಾರ್ಮ್ ಮಾಡ್ತಾರೆ. ಆ ಕೌನ್ಸಿಲಲ್ಲಿ 4 ಮೆಂಬರ್ನ ಅವನಿಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಅಸಿಸ್ಟ್ ಮಾಡೋಕ್ಕೆ ನೇಮಿಸಲಾಗ್ತೈತೆ. ಈ ಥರ ಅಪಾಯಿಂಟ್ ಆದ ಫಸ್ಟ್ ಗವರ್ನರ್ ಯಾರು ಅಂದರೆ, ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಇವನೇ. It made the governors of Bombay and Madras presidencies subordinate to the Governor General of Bengal, unlike earlier when the 3 presidencies were independent of one another. ಇದು ಗವರ್ನರ್ ಜನರಲ್ ಮಾಡೋಕ್ಕೂ ಮುಂಚೆ ಹೆಂಗಿರ್ತೈತೆ ಅಂದರೆ, ಬೆಂಗಾಲ್, ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳಲ್ಲಿ 3 ಜನ ಗವರ್ನರ್ ಇರ್ತಿದ್ರು. ಆ ಪ್ರಾಂತ್ಯಗಳಲ್ಲಿ ಆ ಗವರ್ನರ್ದೇ ಇಂಡಿಪೆಂಡೆಂಟ್ ಆಗಿರ್ತಿದ್ರು. ಅವ್ರವ್ರ ಪ್ರಾಂತ್ಯದ ಬಾಸ್ ಅವರೇ ಆಗಿರ್ತಿದ್ರು. ಈ ಗವರ್ನರ್ ಜನರಲ್ ಅಂತ ಯಾವಾಗ ಅಪಾಯಿಂಟ್ ಮಾಡ್ತಾರೋ ಅಲ್ಲಿಗೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಗವರ್ನರ್ಗಳೇನಿದಾರಲ್ಲ ಇವನ ಅಧೀನಕ್ಕೆ ಒಳಪಡ್ತಾರೆ. ಇವನು ಕೆಳಗಾದಂಗೆ. ಈಗ ಬಾಸ್ ನಾನು, ನೀವಿಬ್ಬರು ನನ್ನ ಕೆಳಗಂದಂಗೆ. ಈಗ ಯಾರ್ಯಾರು,
ಬೆಂಗಾಲ್ ಗವರ್ನರು ಬಾಸ್ ಆಗಿಬಿಡ್ತಾನೆ, ಗವರ್ನರ್ ಜನರಲ್ ಅಂತ ಘೋಷಣೆ ಮಾಡಿಬಿಡ್ತಾರೆ ಅವನ್ನ. ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳು ಇವನ ಅಂಡರ್ ಬರ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಟ್ ಕಲ್ಕತ್ತಾ. 1774 ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಒಬ್ಬ ಚೀಫ್ ಜಸ್ಟಿಸ್ಸು ಮತ್ತು 3 ಅದರ್ ಜಡ್ಜಸ್ ಇರ್ತಾರೆ. ಇಟ್ ಪ್ರೊಹಿಬಿಟೆಡ್ ದ ಸರ್ವೆಂಟ್ಸ್ ಆಫ್ ದ ಕಂಪನಿ ಫ್ರಮ್ ಎಂಗೇಜಿಂಗ್ ಇನ್ ಎನಿ ಪ್ರೈವೇಟ್ ಟ್ರೇಡ್ ಆರ್ ಅಕ್ಸೆಪ್ಟಿಂಗ್ ಪ್ರೆಸೆಂಟ್ಸ್ ಆರ್ ಬ್ರೈಬ್ಸ್ ಫ್ರಮ್ ದ ನೇಟಿವ್ಸ್. ಇವು ಕಂಪ್ನಿ ಏನು ಮಾಡ್ಬಿಡ್ತಾವ, ಪೂರ ಭ್ರಷ್ಟರಾಗಿಬಿಡ್ತಾರೆ ಇಲ್ಲಿ ಬಂದು. ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಾಡ್ತಾರೆ, ಪ್ರೈವೇಟ್ ಟ್ರೇಡ್ ಅಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರು ಪರ್ಸ್ನಲ್ ಆಗಿ ಬೇರೆ ಕಡೆ ವ್ಯಾಪಾರ ಮಾಡೋಂಗಿಲ್ಲ, ಮತ್ತು ಲೋಕಲ್ ಜನರಿಂದ ಕಾಣಿಕೆ ಆಗಲಿ ಲಂಚ ಆಗಲಿ ತಗೊಳ್ಳೋದನ್ನು ನಿಷೇಧಿಸ್ತಾರೆ. ಇಟ್ ಸ್ಟ್ರೆಂಥನ್ ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್ ಓವರ್ ದ ಕಂಪ್ನಿ ಬೈ ರಿಕ್ವೈರಿಂಗ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಇದಲ್ಲದೆ ಏನು ಮಾಡ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನೋ ಒಂದು ಬಾಡಿನ ಸೃಷ್ಟಿ ಮಾಡ್ತಾರೆ. ಅದರ ಕೆಲಸ ಏನಂದರೆ ಕಂಪ್ನಿಯ ರೆವಿನ್ಯೂ, ಸಿವಿಲ್ ಮತ್ತು ಮಿಲಿಟರಿ ಅಫೇರ್ಸ್ ಭಾರತದಾಗೆ ನಡೆಸ್ತಾರಲ್ಲ ಅದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು. ಯಾರಿಗೆ? ಬ್ರಿಟಿಷ್ ಗೌರ್ಮೆಂಟಿಗೆ. ನೆಕ್ಸ್ಟ್ ಬರೋದು ಅಮೆಂಡಿಂಗ್ ಆ್ಯಕ್ಟ್ ಆಫ್ 1781. ಇನ್ ಅ ಬಿಡ್ ಟು ರೆಕ್ಟಿಫೈ ದ ಡಿಫೆಕ್ಟ್ಸ್ ಆಫ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ಡ್ ದ ಅಮೆಂಡಿಂಗ್ ಆ್ಯಕ್ಟ್ ಆಫ್ 1781, ಆಲ್ಸೋ ನೋನ್ ಆಸ್ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್. ಈ 1773 ಏನು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ತಂದಿದ್ರಲ್ಲ ಅದರಲ್ಲಿ ಕೆಲವು ನ್ಯೂನತೆಗಳಿರ್ತಾವೆ. ಅದನ್ನು ಸರಿಪಡ್ಸಕ್ಕಂತಲೇ 1781ನ ಅಮೆಂಡಿಂಗ್ ಆ್ಯಕ್ಟ್ ಅಂತ ತರ್ತಾರೆ. ಅಮೆಂಡಿಂಗ್ ಅಂತ ಯಾವಾಗ ಅಂತಾರಲ್ಲ, ಅಮೆಂಡಿಂಗ್ ಅನ್ನೋ ಪದದ ಅರ್ಥನೇ ತಿದ್ದುಪಡಿ ಅಂದಂಗೆ. ಈ ಆಲ್ರೆಡಿ ಆಗಿರೋದನ್ನು ತಿದ್ದುಪಡಿ ಮಾಡಿ ಬದಲಾವಣೆ ಮಾಡೋದೇ ಅಮೆಂಡಿಂಗ್. ಇದನ್ನು ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕೂಡ ಕರೀತಾರೆ. ಯಾವುದನ್ನು? ಅಮೆಂಡಿಂಗ್ ಆ್ಯಕ್ಟ್ ಆಫ್ 1781ನ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕೂಡ ಕರೀತಾರೆ. ದ ಫೀಚರ್ ಆಫ್ ದಿಸ್ ಆ್ಯಕ್ಟ್ ವೇರ್ ಆಸ್ ಫಾಲೋಸ್. ಇಟ್ ಎಕ್ಸೆಂಪ್ಟೆಡ್ ದ ಗವರ್ನರ್ ಜನರಲ್ ಆ್ಯಂಡ್ ದ ಕೌನ್ಸಿಲ್ ಫ್ರಮ್ ದ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ for the acts carried out by them in their official capacity. Similarly, it also exempted the servants of the company from the jurisdiction of Supreme Court for their official capacity. Official action ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಇದೇನು ಹೇಳ್ತೈತೆ, ಗವರ್ನರ್ ಜನರಲ್ಲು ಮತ್ತು ಅವ್ನ ಕೌನ್ಸಿಲ್ 4 ಜನ ಇದ್ರಲ್ಲ ಇವರು, ಮತ್ತು ಕಂಪ್ನಿ ಎಂಪ್ಲಾಯಿಗಳು ಯಾರು ಇದ್ದಲ್ಲ ಸರ್ವೆಂಟ್ಸ್, ಇವರೆಲ್ಲರೂ ಅಫಿಷಿಯಲ್ ಆಗಿ ನಿರ್ಧಾರ ತಗೊಂಡಿರೋಂಥವು ಏನಾನ ಕೆಲಸಗಳು ಇದ್ದಿದ್ರೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡೋಂಗಿಲ್ಲ. ನೆಕ್ಸ್ಟು ಇಟ್ ಎಕ್ಸ್ಕ್ಲೂಡೆಡ್ ದ ರೆವಿನ್ಯೂ ಮ್ಯಾಟರ್ಸ್ ಆ್ಯಂಡ್ ಮ್ಯಾಟರ್ಸ್ ಅರೈಸಿಂಗ್ ಇನ್ ದ ಕಲೆಕ್ಷನ್ ಆಫ್ ರೆವಿನ್ಯೂ ಫ್ರಮ್ ದ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಏನಂದ್ರೆ ಕಂದಾಯ ಮತ್ತು ಕಂದಾಯ ವಸೂಲಾತಿ ಬಗ್ಗೆ ಏನಾದರೂ ತೊಂದರೆಗಳು ಅಥವಾ ಅಪೀಲ್ಗಳು ಏನಾದರೂ ಬಂದರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಡಿಕ್ಷನಿಂದ ಹೊರಗಿಡಲಾಗ್ತೈತೆ. ಇಟ್ ಪ್ರೊವೈಡೆಡ್ ದಟ್ ಸುಪ್ರೀಂ ಕೋರ್ಟ್ ವಾಸ್ ಟು ಹ್ಯಾವ್ ಜ್ಯೂರಿಸ್ಡಿಕ್ಷನ್ ಓವರ್ ಆಲ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಕಲ್ಕತ್ತಾ. ಇಲ್ಲಿವರೆಗೂ 1773ದಾಗ ಏನು 74 ಏನು ಸುಪ್ರೀಂ ಕೋರ್ಟ್ನ ಸೃಷ್ಟಿ ಮಾಡ್ತಾರೆ, ಅದನ್ನು ಯಾಕೆ ಮಾಡಿರ್ತಾರೆ ಅಂದರೆ ಬರೀ ಅದು ಕಂಪ್ನಿ ಎಂಪ್ಲಾಯಿಗಳಿಗೆ ಮಾತ್ರ ಸಂಬಂಧಿಸಿರ್ತೈತೆ ಸುಪ್ರೀಂ ಕೋರ್ಟ್. ಏನು 1774 ಈಗಿನ ಥರ ಸುಪ್ರೀಂ ಕೋರ್ಟ್ ಅಲ್ಲ, ಇಡೀ ಭಾರತಕ್ಕೆ ಅಪ್ಲೈ ಆಗಲ್ಲ ಅದು. ಅವಾಗ ಮಾಡಿದ್ದು ಬರೀ ಎಂಪ್ಲಾಯಿಗಳಿಗೆ, ಈಸ್ಟ್ ಇಂಡಿಯಾ ಕಂಪ್ನಿ ಎಂಪ್ಲಾಯಿಗಳಿಗೆ ಮಾತ್ರ ಸಂಬಂಧಿಸಿರ್ತೈತೆ. ಈ ಆ್ಯಕ್ಟ್ ಪ್ರಕಾರ ಏನು ಮಾಡ್ತಾರೆ, ಕೋಲ್ಕತ್ತಾದಲ್ಲಿರುವ ವಾಸಿಗಳಿಗೂ ಅಲ್ಲಿನ ಜನರಿಗ ಮೇಲೂ ಸುಪ್ರೀಂ ಕೋರ್ಟ್ ಅಧಿಕಾರನೂ ಪಡ್ಕೋತೈತೆ. ಇಟ್ ಆಲ್ಸೋ ರಿಕ್ವೈರ್ಡ್ ದ ಕೋರ್ಟ್ ಟು ಅಡ್ಮಿನಿಸ್ಟರ್ ದ ಪರ್ಸನಲ್ ಲಾ ಆಫ್ ದ ಡಿಫೆಂಡೆಂಟ್ಸ್. ಪರ್ಸನಲ್ ಲಾ ಅಂದರೆ ಹಿಂದೂಗಳಿಗೆ ಹಿಂದೂ ಕಾನೂನಿನ ಪ್ರಕಾರ ಮತ್ತು ಮುಸ್ಲಿಮರಿಗೆ ಮುಸ್ಲಿಂ ಕಾನೂನಿನ ಪ್ರಕಾರ ಟ್ರಯಲ್ ಮಾಡ್ತೈತೆ. ಇಟ್ ಲೆಡ್ ಡೌನ್ ದಟ್ ದ ಅಪೀಲ್ಸ್ ಫ್ರಮ್ ದ ಪ್ರೊವಿನ್ಷಿಯಲ್ ಕೋರ್ಟ್ಸ್ ಕುಡ್ ಬಿ ಟೇಕನ್ ಟು ದ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಆ್ಯಂಡ್ ನಾಟ್ ಟು ದ ಸುಪ್ರೀಂ ಕೋರ್ಟ್. ಇನ್ ಕೇಸ್ ಪ್ರೊವಿನ್ಷಿಯಲ್ ಕೋರ್ಟ್ಸಾಗಿ ಏನಾದರೂ ಅಪೀಲ್ ಇದ್ದರೆ, ಈಗ ಅಲ್ಲಿ ತೀರ್ಪು ಬಂದ್ಬಿಟ್ಟೈತೆ, ಇದು ತಪ್ಪೈತೆ, ನಾನು ಮುಂದಕ್ಕೆ ಹೋಗ್ತೀನಿ, ಈಗ ಹೆಂಗೆ ಹೈಕೋರ್ಟಾಗೆ ಏನಾದರೂ ತೀರ್ಪು ಕೊಡೋಣ, ಅದು ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಬಿಡು ಅಂತ ಹೆಂಗೆ ಅಂತೀವಲ್ಲ, ಅದೇ ರೀತಿ ಪ್ರೊವಿನ್ಷಿಯಲ್ ಕೋರ್ಟಲ್ಲಿ ಏನಾದರೂ ತೀರ್ಪು ಕೊಟ್ಟಿದ್ದರೆ ಅದನ್ನು ನೀವು ಅಪೀಲಿಗೆ ಹೋಗಂಗಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಂಗಿರಲಿಲ್ಲ. ಎಲ್ಲಿಗೆ ಹೋಗ್ಬೇಕಿತ್ತು? ಗವರ್ನರ್ ಜನರಲ್ ಕೌನ್ಸಿಲಿಗೆ ಹೋಗ್ಬೇಕಿತ್ತು. ಇಟ್ ಎಂಪವರ್ಡ್ ದ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಟು ಫ್ರೇಮ್ ರೆಗ್ಯುಲೇಷನ್ ಫಾರ್ ದ ಪ್ರೊವಿನ್ಷಿಯಲ್ ಕೋರ್ಟ್ಸ್. ಅದಲ್ಲದೆ ಗವರ್ನರ್ ಜನರಲ್ದು ಏನು ಕೌನ್ಸಿಲ್ ಇತ್ತಲ್ಲ ಅದಕ್ಕೆ ಪ್ರೊವಿನ್ಷಿಯಲ್ ಕೋರ್ಟಿಗೆ ರೂಲ್ಸು ರೆಗ್ಯುಲೇಷನ್ ಮಾಡೋ ಅಧಿಕಾರನೂ ಕೊಡ್ತೈತೆ. ನೆಕ್ಸ್ಟ್ ಬರೋದು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ವಾಸ್ ದ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784. ದ ಫೀಚರ್ ಆಫ್ ದಿಸ್ ಆ್ಯಕ್ಟ್ ವೇರ್ ಆಸ್ ಫಾಲೋಸ್. ಇಟ್ ಡಿಸ್ಟಿಂಗ್ವಿಶ್ಡ್ ಬಿಟ್ವೀನ್ ದ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ ಆಫ್ ದ ಕಂಪ್ನಿ. ಏನು ಮಾಡ್ತೈತೆ? ಡಿಸ್ಟಿಂಗ್ವಿಶ್ಡ್ ಬಿಟ್ವೀನ್ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ ಆಫ್ ದ ಕಂಪ್ನಿ. ಇದೇನು ಮಾಡ್ತೈತೆ ಈ ಆ್ಯಕ್ಟ್ ಪ್ರಕಾರ? ಕಮರ್ಷಿಯಲ್ ಫಂಕ್ಷನ್ನೇ ಬೇರೆ, ಪೊಲಿಟಿಕಲ್ ಫಂಕ್ಷನ್ನೇ ಬೇರೆ ಕಂಪ್ನಿದು ಅನ್ನೋದನ್ನು ಹೇಳ್ತೈತೆ. ಇಟ್ ಅಲೋಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಟು ಮ್ಯಾನೇಜ್ ದ ಕಮರ್ಷಿಯಲ್ ಅಫೇರ್ಸ್. ಆವಾಗಲೇನು 1773 ಆಗೇನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಮಾಡಿದ್ರಲ್ಲ, ಅವ್ರನ್ನ ಬರೀ ಕಮರ್ಷಿಯಲ್ ಅಫೇರ್ಸಿಗೆ ರಿಲೇಟೆಡ್ ಆಗಿ ನೋಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಾರೆ.
ಇನ್ನೊಂದು ಬಾಡಿನ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೇನಂತ ಕರಿತೀವಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಇದ್ರದ್ದು ಕೆಲಸ ಏನಂದರೆ ಟು ಮ್ಯಾನೇಜ್ ದ ಪೊಲಿಟಿಕಲ್ ಅಫೇರ್ಸ್, ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳ ಬಗ್ಗೆ ಬೋರ್ಡ್ ಆಫ್ ಕಂಟ್ರೋಲು ಹಕ್ಕು ಹೊಂದಿರ್ತೈತೆ. ದಸ್ ಇಟ್ ಎಸ್ಟಾಬ್ಲಿಷ್ಡ್ ಎ ಸಿಸ್ಟಮ್ ಆಫ್ ಡಬಲ್ ಗೌರ್ಮೆಂಟ್. ಡಬಲ್ ಗೌರ್ಮೆಂಟ್ ಅಂದರೆ ಹೆಂಗೆ, ಒಂದು ವಾಣಿಜ್ಯ ನೋಡ್ಕೊತೈತೆ, ಇನ್ನೊಂದು ರಾಜಕೀಯ ನೋಡ್ಕೋತೈತೆ. ಹಂಗಾಗಿ ಇದನ್ನು ಡಬಲ್ ಗೌರ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಇಟ್ ಎಂಪವರ್ಡ್ ದ ಬೋರ್ಡ್ ಆಫ್ ಕಂಟ್ರೋಲ್ ಟು ಸೂಪರ್ವೈಸ್ ಆ್ಯಂಡ್ ಡೈರೆಕ್ಟ್ ಆಲ್ ಆಪರೇಷನ್ಸ್ ಆಫ್ ಸಿವಿಲ್ ಆ್ಯಂಡ್ ಮಿಲಿಟರಿ ಗೌರ್ಮೆಂಟ್ ಆರ್ ರೆವಿನ್ಯೂಸ್ ಆಫ್ ದ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ. ಏನು ಮಾಡ್ತೈತೆ, ಬೋರ್ಡ್ ಆಫ್ ಕಂಟ್ರೋಲಿಗೆ ಸಿವಿಲ್ ಮತ್ತು ಮಿಲಿಟರಿ ರಿಲೇಟೆಡ್ ಮತ್ತು ರೆವಿನ್ಯೂ ರಿಲೇಟೆಡ್ ಎಲ್ಲಿ ಬ್ರಿಟಿಷ್ ಏನೇನು ಆಕ್ರಮಣ ಮಾಡ್ಕೊಂಡಿತ್ತಲ್ಲ ಆ ಪ್ರದೇಶದಲ್ಲಿ ಅವಕ್ಕೆ ನಿರ್ದೇಶನ ನೀಡೋ ಅಧಿಕಾರನ ಕೊಡ್ತೈತೆ. ದಸ್ ದ ಆ್ಯಕ್ಟ್ ವಾಸ್ ಸಿಗ್ನಿಫಿಕೆಂಟ್ ಫಾರ್ 2 reasons. ಫಸ್ಟ್, ದ ಕಂಪ್ನೀಸ್ ಟೆರಿಟರೀಸ್ ಇನ್ ಇಂಡಿಯಾ ವೆರ್ ಫಾರ್ ದ ಫಸ್ಟ್ ಟೈಮ್ ಕಾಲ್ಡ್ ದ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ. ಬ್ರಿಟಿಷ್ ಪೊಸೆಷನ್ಸ್ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಅಂದರೆ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳಂತ ಫಸ್ಟ್ ಟೈಮ್ ಕರೀಲಾಯಿತು. ಆ್ಯಂಡ್ ಸೆಕೆಂಡ್, ದ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕಂಟ್ರೋಲ್ ಓವರ್ ಕಂಪ್ನೀಸ್ ಅಫೇರ್ಸ್ ಆ್ಯಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್. ಈ ಆ್ಯಕ್ಟ್ ಪ್ರಕಾರ ಏನಾಯಿತು, ಈಸ್ಟ್ ಇಂಡಿಯಾ ಕಂಪ್ನಿದು ಏನೇನು ಕೆಲಸ ಅದಾವಲ್ಲ ಅದರದ್ದು ಮೇಲೆ ಅಡ್ಮಿನಿಸ್ಟ್ರೇಷನ್ ಆಡಳಿತನ ಬ್ರಿಟಿಷ್ ಗೌರ್ಮೆಂಟೇ ಸುಪ್ರೀಂ ಅಂತ ಹೇಳ್ಕೊಂತು. ಆ್ಯಕ್ಟ್ ಆಫ್ 1786. In 1786, Lord Cornwallis was appointed as the Governor General of Bengal. He placed 2 demands to accept that post. ಏನು ಹೇಳ್ತಾರೆ, 1786 ಆಗ ಲಾರ್ಡ್ ಕಾರ್ನ್ವಾಲಿಸಿಗೆ ಗವರ್ನರ್ ಜನರಲ್ ಆಗಬಾರಪ್ಪ ಬೆಂಗಾಲಿಗೆ ಅಂತ ಕರೀತಾರೆ. ನಾನು ಆಗ್ತೀನಿ, ಬಟ್ 2 ಕಂಡೀಷನ್ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅಂತ ಯಾರು ಹೇಳ್ತಾರೆ, ಲಾರ್ಡ್ ಕಾರ್ನ್ವಾಲಿಸ್. ಇಲ್ಲದ ನೋಡ್ರಿ, ಇನ್ನು ಲಾರ್ಡ್ ಕಾರ್ನ್ವಾಲಿಸ್ ಯಾವ 2 ಕಂಡೀಷನ್ ಆಗ್ತಾನಂದರೆ, ಶುಡ್ ಬಿ ಗಿವನ್ ಪವರ್ ಟು ಓವರ್ ಹೆಡ್ ದ ಡಿಸಿಷನ್ಸ್ ಆಫ್ ಹಿಸ್ ಕೌನ್ಸಿಲ್ ಇನ್ ಸ್ಪೆಷಲ್ ಕೇಸಸ್. ಫಸ್ಟ್ ಕಂಡೀಷನ್ ಏನು, ಅವ್ನ ಕೌನ್ಸಿಲ್ ಏನು ಗವರ್ನರ್ ಜನರಲ್ಲು +4 ಅಂತ ಏನಿತ್ತಲ್ಲ ಅವ್ನ ಕೌನ್ಸಿಲ್ ಮೆಂಬರ್ಸು, ಸ್ಪೆಷಲ್ ಕೇಸಸ್ಸಾಗ ಕೌನ್ಸಿಲ್ ಏನು ಹೇಳಿದ್ರು ನಾನು ಹೇಳಿದ್ದೆ ಫೈನಲ್ಲು ಅಂತ ಅನ್ನೋದು ಒಂದು ಕಂಡೀಷನ್. ಸೆಕೆಂಡ್ ಕಂಡೀಷನ್, ಯು ವುಡ್ ಆಲ್ಸೋ ಬಿ ದ ಕಮಾಂಡರ್ ಇನ್ ಚೀಫ್. ಕಮಾಂಡರ್ ಇನ್ ಚೀಫ್ ಅಂದರೆ ಆರ್ಮಿ ಪೊಲೀಸ್ ಏನಿರ್ತಾವಲ್ಲ ಅದಕ್ಕೆಲ್ಲ ನಾನೇ ಬಾಸ್ ಅಂತಂದು ಫಸ್ಟ್ 2 ಕಂಡೀಷನ್ ಆಗ್ತಾನೆ. ಸೊ ಇದನ್ನೆಲ್ಲ ಒಪ್ಕೊಂಡು ಅವನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಘೋಷಣೆ ಮಾಡ್ತಾರೆ. ಯಾವಾಗ, 1786 ಆಗ. ನೆಕ್ಸ್ಟ್ ಬರೋದು ಚಾರ್ಟರ್ ಆ್ಯಕ್ಟ್ ಆಫ್ 1793. The features of this act were as follows. It extended the overriding power given to Lord Cornwallis over his council to all the future governor generals and governors of presidencies. ಕಾರ್ನವಾಲಿಸ್ ಏನು ಫಸ್ಟ್ ಕಂಡೀಷನ್ ಹಾಕಿದ್ನಲ್ಲ, ನನ್ನ ಕೌನ್ಸಿಲ್ ಏನೇ ಹೇಳಲಿ ಸ್ಪೆಷಲ್ ಕೇಸಸ್ಸಾಗ ನಾನು ಹೇಳಿದ್ದೆ ಫೈನಲ್ ಅಂತ, ಅದನ್ನು ನೆಕ್ಸ್ಟ್ ಬರೋ ಎಲ್ಲರೂ ಮತ್ತು ಅವ್ರು ಕೇಳ್ತಾರೆ, ಈಗ ಅವ್ನಿಗೆ ಕೊಟ್ಟಿದ್ದು ನನಗೇನು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಏನು ಮಾಡ್ತಾರೆ, ಮುಂದೆ ಬರೋ ಎಲ್ಲ ಗವರ್ನರ್ ಜನರಲಿಗೂ ಮತ್ತು ಪ್ರೆಸಿಡೆನ್ಸಿಯಲ್ಲಿರೋ ಗವರ್ನರ್ಸಿಗೂ ಕೂಡ ಆ ಹಕ್ಕನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಕೌನ್ಸಿಲ್ ಏನು ಹೇಳಿದ್ರು ಗವರ್ನರು ಅಥವಾ ಗವರ್ನರ್ ಜನರಲ್ ಹೇಳಿದ್ದೆ ಫೈನಲ್, ಎಲ್ಲದರಲ್ಲ ಸ್ಪೆಷಲ್ ಕೇಸಸಲ್ಲಿ ಮಾತ್ರ. ಇಟ್ ಗೇವ್ ದ ಗವರ್ನರ್ ಜನರಲ್ ಮೋರ್ ಪವರ್ಸ್ ಆ್ಯಂಡ್ ಕಂಟ್ರೋಲ್ ಓವರ್ ದ ಗವರ್ಮೆಂಟ್ಸ್ ಆಫ್ ದ ಸಬಾರ್ಡಿನೇಟ್ ಪ್ರೆಸಿಡೆನ್ಸೀಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್. ಈ ಗವರ್ನರ್ ಜನರಲ್ ಏನು ಬೆಂಗಾಲ್ದಾಗಿರ್ತಾನಲ್ಲ ಅವನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಮೇಲೆ ಹೆಚ್ಚಿನ ಅಧಿಕಾರ ಮತ್ತು ನಿಯಂತ್ರಣನ ಕೊಡ್ತಾರೆ. ಇಟ್ ಎಕ್ಸ್ಟೆಂಡೆಡ್ ದ ಟ್ರೇಡ್ ಮೊನೋಪಲಿ ಆಫ್ ದ ಕಂಪ್ನಿ ಇನ್ ಇಂಡಿಯಾ ಫಾರ್ ಎ ಪೀರಿಯಡ್ ಆಫ್ ಅನದರ್ 20 years. ಈಗ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡೈತಲ್ಲ ಅಲ್ಲಿ ಕ್ರೌನ್ದು ಪರ್ಮಿಷನ್ ತಗೊಂಡು ಇಷ್ಟಿಷ್ಟು ವರ್ಷಕ್ಕೆ ನೀನು ಇಷ್ಟು ವರ್ಷ ನೀನು ವ್ಯಾಪಾರ ಮಾಡೋಂಥ ಪರ್ಮಿಷನ್ ತಗೊಂಬಂದಿರ್ತೈತಿ. ಅಷ್ಟು ವರ್ಷ ಮುಗಿದ ತಕ್ಷಣ ಮತ್ತೊಂದು ಸರಿ ಅರ್ಜಿ ಆಗಬೇಕು, ರಿನ್ಯೂವಲ್ ಮಾಡಿಕೊಡು ನನಗೆ, ಇನ್ನೊಂದು 10 ವರ್ಷ ಬದುಕ್ತೀನಿ ಅಲ್ಲೇ ಭಾರತದಾಗ ಅಂತ. ಇದು ಹೆಂಗಿರ್ತೈತೆ ಅಂದರೆ 20 ವರ್ಷದ್ದು ಪರ್ಮಿಷನ್ ಕೊಡ್ತಿರ್ತಾರೆ, ಅವ್ರು ರಿನ್ಯೂವಲ್ ಮಾಡ್ಕೊಂತಿರ್ತಾರೆ. ಸೊ ಈ ಆ್ಯಕ್ಟು ಮತ್ತೆ ಇನ್ನೂ 20 ವರ್ಷ ನೀವು ವ್ಯಾಪಾರ ಮಾಡಿರಿ ಅಂತಂದು ಹೇಳ್ಕೊಡ್ತೈತಿ, ಪರ್ಮಿಷನ್ ಕೊಡ್ತೈತಿ. It provided that the commander-in-chief was not to be a member of the Governor-General's Council unless he was appointed. ಗವರ್ನರ್ ಜನರಲ್ ಕೌನ್ಸಿಲ್ನ ಮೆಂಬರು ಕಮಾಂಡರ್-ಇನ್-ಚೀಫ್ ಆಗಿರಬಾರ್ದು. ಇನ್ ಕೇಸ್ ಅಪಾಯಿಂಟ್ ಆಗೋದೇ ಹಂಗಾಗಿದ್ದಂದ್ರೆ ಏನು ಮಾಡೋಕ್ಕಾಗಲ್ಲ. ಇಟ್ ಲೇಟ್ ಡೌನ್ ದಟ್ ದ ಮೆಂಬರ್ಸ್ ಆಫ್ ದ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ದರ್ ಸ್ಟಾಫ್ಸ್ ವೇರ್ ಹೆನ್ಸ್ ಫಾರ್ ಟು ಬಿ ಪೇಡ್ ಔಟ್ ಆಫ್ ದ ಇಂಡಿಯನ್ ರೆವಿನ್ಯೂಸ್. ಇಲ್ಲಿವರೆಗೆ ಏನು ಮಾಡ್ತಿದ್ರು, ಬ್ರಿಟಿಷರು ಅಲ್ಲಿಂದ ಸಂಬಳ ಕೊಡ್ತಿದ್ರು, ಇಲ್ಲಿಂದ ಬ್ರಿಟಿಷರು ಲಂಡನ್ನಿಂದ. ಈಗ ಏನು ಮಾಡ್ತಾರೆ, ಈ ಆ್ಯಕ್ಟ್ ಪ್ರಕಾರ ಏನು ಮಾಡ್ತಾರೆ, ಇಲ್ಲಿ ಕೆಲಸ ಮಾಡೋರು ಈಸ್ಟ್ ಇಂಡಿಯಾ ಕಂಪ್ನಿಯಾಗ ಏನು ಭಾರತದಾಗ ಏನು ವ್ಯಾಪಾರ ಮಾಡ್ತೇವೆ, ಭಾರತದಾಗ ಏನು ಈಸ್ಟ್ ಇಂಡಿಯಾ ಕಂಪ್ನಿ ಕೆಲಸ ಮಾಡಕತ್ತಾರ ಅದ್ರ ಸರ್ವೆಂಟ್ಸ್ ಏನೇನು ಅದಾರ ಅವ್ರಿಗೆ ಸಂಬಳ ಇಲ್ಲಿನ ರೆವಿನ್ಯೂಯಿಂದ ಅಂದರೆ ಭಾರತದಲ್ಲಿ ಸಂಗ್ರಹಿಸಿದ ಕಂದಾಯದಿಂದನೇ ಕೊಡಬೇಕು ಅಂತಂದು ಆ್ಯಕ್ಟ್ ಹೇಳ್ತೈತೆ. ನೆಕ್ಸ್ಟ್ ಬರೋದು ಚಾರ್ಟರ್ ಆ್ಯಕ್ಟ್ ಆಫ್ 1830. ದ ಫೀಚರ್ ಆಫ್ ದಿಸ್ ಆ್ಯಕ್ಟ್ ವೇರ್ ಆಸ್ ಫಾಲೋಸ್. It abolished the trade monopoly of the company in India, that is, Indian trade was thrown open to all British merchants. However, it continued the monopoly of the company over trade in tea and trade with China. ಈ ಆ್ಯಕ್ಟ್ ಏನು ಮಾಡ್ತೈತೆ, 1813 ಆ್ಯಕ್ಟ್ ಏನು ಮಾಡ್ತೈತೆ, ಟ್ರೇಡ್ ಮೊನೋಪಲಿ ಯಾರ್ದು ಈಸ್ಟ್ ಇಂಡಿಯಾ ಕಂಪ್ನಿದನ್ನು ಇಲ್ಲಿಗೆ
ಎಂಡ್ ಮಾಡ್ತೈತೆ. ಈ ಮೊನೊಪೊಲಿ ಅಂದ್ರೇನು, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿನ ಬಿಟ್ಟು ಬೇರೆ ಯಾವುದೇ ಬ್ರಿಟಿಷರು ವ್ಯಾಪಾರ ಮಾಡೋಂಗಿಲ್ಲ ಅಂದಂಗೆ. ಈ ಆ್ಯಕ್ಟ್ ಏನು ಮಾಡ್ತೈತೆ, ಹಂಗಲ್ಲ, ಇಷ್ಟು ದಿನ ನೀವು ವ್ಯಾಪಾರ ಮಾಡಿ ಕಣ್ಣಂಗೆ ಲಾಭ ಮಾಡ್ಕೊಂಬಿಟ್ರಿ, ಇನ್ನು ಮುಂದೆ ಎಲ್ಲ ಬ್ರಿಟಿಷರು ವ್ಯಾಪಾರ ಮಾಡ್ಬೋದು. ಎಕ್ಸೆಪ್ಟ್ ಯಾವ್ಯಾವ ಅಂದರೆ, ಒಂದು ಟೀ ಮಾರೋದ್ರಾಗ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮೊನೊಪೊಲಿ, ಮತ್ತು ಚೀನಾ ಜೊತೆ ವ್ಯಾಪಾರ ಮಾಡೋದ್ರಾಗ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮೊನೊಪೊಲಿ. ನೋಡ್ರಿ ಟೀಗೆ ಎಷ್ಟು ವ್ಯಾಲ್ಯೂ ಇತ್ತು ಅವಾಗ. ಟೀ ಸೊಲಾಗೆ ಕೈಕಾಲು ಬಿದ್ದಕ್ಕೆ ಪರ್ಮಿಷನ್ ತಗೊಂಬಂದಿರ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ. ಇಟ್ ಅಸರ್ಟೆಡ್ ದ ಸೋವರ್ನಿಟಿ ಆಫ್ ದ ಬ್ರಿಟಿಷ್ ಕ್ರೌನ್ ಓವರ್ ದ ಕಂಪ್ನೀಸ್ ಟೆರಿಟರೀಸ್ ಇನ್ ಇಂಡಿಯಾ. ಈ ಕಂಪ್ನೀಸ್ ಏನೇನು ವಶಪಡಿಸ್ಕೊಂಡಿತ್ತಲ್ಲ ಪ್ರದೇಶಗಳ, ಅದರ ಮೇಲೆ ಸಾರ್ವಭೌಮತ್ವ ಯಾರ್ದು ಇರ್ತೈತೆ, ಬ್ರಿಟಿಷ್ ಕ್ರೌನ್ದೇ ಇರ್ತೈತೆ ಅನ್ನೋದನ್ನು ಮತ್ತೆ ಇನ್ನೊಂದು ಸರಿ ಹೇಳ್ತಾರೆ. ಅವಾಗ ನೆನಪು ಮಾಡ್ತಿರ್ತಾರೆ ಅವ್ರಿಗೆ, ಎಷ್ಟ್ರಾಗ ನಿಮ್ಗೆ ಕಿತ್ತೋಗಿತೀವಿ ಅಂತಂದು ಹೇಳ್ದಂಗೆ ಇದು ಸಿಗ್ನಲ್. ಇಟ್ ಓಡ್ ದ ಕ್ರಿಶ್ಚಿಯನ್ ಮಿಷನರೀಸ್ ಟು ಕಮ್ ಟು ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಎನ್ಲೈಟಿಂಗ್ ದ ಪೀಪಲ್. ಏನು ಮಾಡ್ತಾರೆ, ಕ್ರಿಶ್ಚಿಯನ್ ಮಿಷನರೀಸ್ನ ಭಾರತಕ್ಕೆ ಬರೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಇವ್ರದ್ದು ಮೇನ್ ಇಂಟೆನ್ಷನ್ ಏನಾಗಿರ್ತೈತೆ, ಎನ್ಲೈಟಿಂಗ್ ಅಂತ ಸುಳ್ಳು ಹೇಳ್ತಾರೆ. ಆ್ಯಕ್ಚುಲಿ ಮತಾಂತರ ಮಾಡೋದಕ್ಕಂತಲೇ ಕ್ರಿಶ್ಚಿಯನ್ ಮಿಷನರೀಸ್ನ ಭಾರತಕ್ಕೆ ಕಳಿಸಿರ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಎಜುಕೇಷನ್ ಅಮಂಗ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಬ್ರಿಟಿಷ್ ಟೆರಿಟರಿ ಇನ್ ಇಂಡಿಯಾ. ಬ್ರಿಟಿಷರನ್ನು ಆಕ್ರಮಣ ಮಾಡ್ಕೊಂಡಿರೋಂಥ ಪ್ರದೇಶಗಳೇನದಾವಲ್ಲ, ಅದರಲ್ಲೆಲ್ಲ ವೆಸ್ಟರ್ನ್ ಎಜುಕೇಷನ್ನ ಸ್ಪ್ರೆಡ್ ಮಾಡ್ತಾರೆ. ಇಟ್ ಅಥರೈಸ್ ದ ಲೋಕಲ್ ಗೌರ್ಮೆಂಟ್ ಇನ್ ಇಂಡಿಯಾ ಟು ಇಂಪೋಸ್ ಟ್ಯಾಕ್ಸಸ್ ಆನ್ ಪರ್ಸನ್. ದೇ ಕುಡ್ ಆಲ್ಸೋ ಪನಿಷ್ ದ ಪರ್ಸನ್ ಫಾರ್ ನಾಟ್ ಪೇಯಿಂಗ್ ವಿತ್ ದ ಟ್ಯಾಕ್ಸಸ್. ಏನು ಮಾಡ್ತೈತೆ, ಲೋಕಲ್ ಗೌರ್ಮೆಂಟ್ ಏನು ಇಲ್ಲಿ ಇಂಡಿಯಾದಾಗ ಐತಲ್ಲ, ಅದು ಜನರ ಮೇಲೆ ಟ್ಯಾಕ್ಸ್ ಹೇರೋ ಅಧಿಕಾರನೂ ಪಡ್ಕೊತೈತೆ. ಅದಲ್ಲದೆ ಇನ್ ಕೇಸ್ ಟ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಪನಿಷ್ ಮಾಡೋ ಅಧಿಕಾರನೂ ಪಡ್ಕೊತೈತೆ. ನೆಕ್ಸ್ಟ್ ಬರೋದು ಚಾರ್ಟರ್ ಆ್ಯಕ್ಟ್ ಆಫ್ 1833. ದಿಸ್ ಆ್ಯಕ್ಟ್ ವಾಸ್ ದ ಫೈನಲ್ ಸ್ಟೆಪ್ ಟುವರ್ಡ್ಸ್ ದ ಸೆಂಟ್ರಲೈಸೇಷನ್ ಇನ್ ಬ್ರಿಟಿಷ್ ಇಂಡಿಯಾ. The feature of this act were as follows. It made the Governor General of Bengal as the Governor General of India and vested in him all civil and military powers. Thus the act vested for the first time the Government of India with authority over the entire territorial area possessed by the British in India. ಈ ಆ್ಯಕ್ಟ್ ಏನೈತಲ್ಲ, ಸೆಂಟ್ರಲೈಸೇಷನ್ ಮಾಡೋದಕ್ಕೆ ಫೈನಲ್ ಸ್ಟೆಪ್ ಇದು. ಇದೇನು ಮಾಡ್ತೈತೆ, ಇಲ್ಲಿವರೆಗೂ ಏನು ಮಾಡಿತ್ತು, ಮೊದಲೇನಿದ್ವು ಬೆಂಗಾಲ್, ಬಾಂಬೆ, ಮದ್ರಾಸ್ ಇದ್ವು. ಅದ್ರಾಗ ಏನು ಮಾಡಿದ್ರು, ಬೆಂಗಾಲ್ದವನ್ನ ಗವರ್ನರ್ ಜನರಲ್ ಮಾಡಿ ಇವರಿಬ್ಬರು ಅಂಡರ್ ಬರಂಗೆ ಮಾಡಿದರು. ದಿನ ಕಳೆದಂತೆ ಏನು ಮಾಡಿತ್ತು, ಬ್ರಿಟಿಷರು ಇನ್ನೂ ಹೆಚ್ಚಿನ ಪ್ರದೇಶಗಳನ್ನು ವಶಪಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚು ಕಮ್ಮಿ ಒಂದು 65-70% ಭಾರತ, ಈಗ ಪ್ರೆಸೆಂಟ್ ಭಾರತ ಏನೈತಲ್ಲ ಅದಿಷ್ಟನ್ನು ಕಬ್ಜಾ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಬರೀ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತಿದ್ರೆ ನಡೆಯಂಗಿಲ್ಲ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿಬಿಡಮ್ಮ, ಇದಿಷ್ಟಕ್ಕೂ ಬಾಸ್ ನೀನೇ ಆಗಂತಂದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅನ್ನೋದನ್ನು ಸೃಷ್ಟಿ ಮಾಡ್ತಾರೆ. ಅವ ಏನಾಗಿರ್ತಾನೆ, ಸಿವಿಲ್ ಮತ್ತು ಮಿಲಿಟರಿ ಪವರಿಗೆ ಬಾಸ್ ಆಗಿರ್ತಾನೆ, ಮತ್ತು ಬ್ರಿಟಿಷ್ ವಶದಲ್ಲಿದ್ದ ಎಲ್ಲ ಪ್ರದೇಶಗೂ ಅವನೇ ಬಾಸ್ ಆಗಿರ್ತಾನೆ. ಹಂಗೆ ಅಪಾಯಿಂಟ್ ಆದ ಫಸ್ಟ್ ವ್ಯಕ್ತಿ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಇಟ್ ಡಿಪ್ರಾಯ್ಡ್ ದ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಆಫ್ ದಟ್ ಲೆಜಿಸ್ಲೇಟಿವ್ ಪವರ್ಸ್. ಶಾಸನ ಮಾಡೋ ಅಧಿಕಾರನ ಕಿತ್ಕೊಂಡ್ಬಿಡ್ತೈತೆ. ಯಾರಿಂದ, ಬಾಂಬೆ ಮತ್ತು ಮದ್ರಾಸ್ನ ಗವರ್ನರಿಂದ. ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಗಿವನ್ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್. ಶಾಸನ ಮಾಡಿದ ಅಧಿಕಾರನ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಮಾತ್ರ ಕೊಡಲಾಗ್ತೈತೆ. ಎಲ್ಲಿದ್ದು, ಯಾವ ಪ್ರದೇಶದಿಂದ, ಇಡೀ ಭಾರತದ್ದು ಏನು ಬ್ರಿಟಿಷ್ ಇಂಡಿಯಾ ಅಂತ ಏನು ಕರಿತೀವಲ್ಲ, ಬ್ರಿಟಿಷ್ ಆಕ್ರಮಣ ಮಾಡ್ಕೊಂಡದ ಪ್ರದೇಶಗಳೆಲ್ಲದ್ರದ್ದು ಪ್ರದೇಶದ ಮೇಲೆ ಲೆಜಿಸ್ಲೇಟಿವ್ ಪವರು ಗವರ್ನರ್ ಜನರಲ್ ಆಫ್ ಇಂಡಿಯಾದಾಗಿರ್ತೈತೆ. ದ ಲಾಸ್ ಮೇಡ್ ಅಂಡರ್ ದ ಪ್ರೀವಿಯಸ್ ಆ್ಯಕ್ಟ್ಸ್ ವೇರ್ ಕಾಲ್ಡ್ ರೆಗ್ಯುಲೇಷನ್ಸ್, ವೈಲ್ ಲಾಸ್ ಮೇಡ್ ಅಂಡರ್ ದಿಸ್ ಆ್ಯಕ್ಟ್ ವೇರ್ ಕಾಲ್ಡ್ ಆಸ್ ಆ್ಯಕ್ಟ್ಸ್. ಇಟ್ ಎಂಡೆಡ್ ದ ಆಕ್ಟಿವಿಟೀಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಆಸ್ ಎ ಕಮರ್ಷಿಯಲ್ ಬಾಡಿ ವಿಚ್ ಬಿಕೇಮ್ ಎ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಇದೇನು ಮಾಡ್ತೈತೆ, ವ್ಯಾಪಾರ ಮಾಡೋಕ್ಕಂತ ಬಂದು ಈಸ್ಟ್ ಇಂಡಿಯಾ ಕಂಪ್ನಿದು ವ್ಯಾಪಾರ ಮಾಡೋಕ್ಕೆ ಕೆಲಸನೇ ಬಂದ್ ಮಾಡಿಬಿಡ್ತೈತೆ. ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಏನಂತಾಗಿ ಮಾಡ್ತೈತೆ, ಪ್ಯೂರ್ಲಿ ಆಡಳಿತ ಮಾಡ್ತೈತೆ, ಸರ್ಕಾರ ನಡೆಸೋ ಲೆವೆಲಿಗೆ ಬಂದುಬಿಡ್ತೈತೆ ಈಸ್ಟ್ ಇಂಡಿಯಾ ಕಂಪ್ನಿ. ಇಟ್ ಪ್ರೊವೈಡೆಡ್ ದಟ್ ದ ಕಂಪ್ನೀಸ್ ಟೆರಿಟರೀಸ್ ಇನ್ ಇಂಡಿಯಾ ವೇರ್ ಹೆಲ್ಡ್ ಬೈ ಇಟ್ ಇನ್ ಟ್ರಸ್ಟ್ ಫಾರ್ ಹಿಸ್ ಮೆಜೆಸ್ಟಿ. ಅಷ್ಟೊತ್ತಿಗೆ ಯಾರಾಗಿರ್ತಾನೆ, ಅವಾಗ ಕ್ವೀನ್ ಇದ್ಲು, ಈಗ ರಾಜ ಇರ್ತಾನೆ, ಅದಕ್ಕೆ ಹಿಸ್ ಮೆಜೆಸ್ಟಿ ಆಗೈತೆ. ಇನ್ ಕೇಸ್ ಅಲ್ಲಿ ರಾಣಿ ಇದ್ದಿಲ್ಲ ಅಂದ್ರೆ ಹರ್ ಮೆಜೆಸ್ಟಿ ಆಗಿರ್ತಿತ್ತು. ಈಗ ರಾಜ ಇರೋದ್ರಿಂದ ಇಲ್ಲೇನು ಆಡಳಿತ ಮಾಡ್ತಾರಲ್ಲ, ಅವನ ಟ್ರಸ್ಟಲ್ಲಿ, ಅಂದರೆ ಅವನ ಕೈ ಕೆಳಗೆ ನಾವು, ಅವನ ಕೈ ಕೆಳಗೆ ಮತ್ತು ಅವನ ಉತ್ತರಾಧಿಕಾರಿಗಳ ಕೈ ಕೆಳಗೆ ನಾವು ಇದೀವಿ ಅಂತಂದು ಹೇಳ್ತಿರ್ತೀವಿ. ದ ಚಾರ್ಟರ್ ಆ್ಯಕ್ಟ್ ಆಫ್ 1833 ಅಟೆಂಪ್ಟೆಡ್ ಟು ಇಂಟ್ರೊಡ್ಯೂಸ್ ಸಿಸ್ಟಮ್ open competition for selection of civil servants and stated that the Indians should not be debarred from holding any place, office and employment under the company. However, this provision was negated after opposition from the court of directors. ಈ ಆ್ಯಕ್ಟ್ ಏನು ಮಾಡ್ತೈತೆ, ಒಂದು ಅಟೆಂಪ್ಟ್ ಮಾಡ್ತೈತೆ, ಯಾವುದಕ್ಕೆ, ಓಪನ್ ಕಾಂಪಿಟೇಷನ್ ಇಟ್ಬಿಡಮ್ಮ ಸಿವಿಲ್ ಸರ್ವೆಂಟ್ನ ಅಪಾಯಿಂಟ್ ಮಾಡ್ಕೊಳಕ್ಕೆ. ಅದ್ರಾಗ ಇಂಡಿಯನ್ಸ್ ಕೂಡ ಸೇರಿಸ್ಕೊಳಮ್ಮ. ಇಂಡಿಯನ್ಸು ಹುಷಾರಿದ್ದ ಎಕ್ಸಾಮ್ ಬೇಕಿದ್ರೆ ಪಾಸಾಗಿ IAS KS ಆಗಲಿ ಅಂತಂದು ಹೇಳ್ತಾರೆ. ಬಟ್ ಆದರೆ ಅಟೆಂಪ್ಟ್ ಅಷ್ಟೇ ಮಾಡ್ತಾರೆ, ಸಕ್ಸಸ್ ಆಗಲ್ಲ ಇದು.
ಯಾಕೆ ಸಕ್ಸಸ್ ಆಗಲ್ಲ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದು ಬ್ಯಾಡ ಅವ್ರನ್ನ ಕರ್ಕೋದು ಬ್ಯಾಡ ಅಂತಂದು ಹೇಳ್ಬಿಡ್ತಾರೆ. Charter Act of 1853. This was the last of the series of charter acts passed by the British Parliament between 1793 and 1853. It was a significant constitutional landmark. ಯಾಕೆ ಲ್ಯಾಂಡ್ಮಾರ್ಕ್ ಆಗುತ್ತಂದ್ರೆ the feature of this act were as follows. It separated for the first time legislative and executive functions of the Governor General's Council. It provided for the addition of 6 new members called legislative councillors to the council. ಇದೇನು ಮಾಡ್ತೈತೆ, ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಫಂಕ್ಷನ್ನ ಗವರ್ನರ್ ಜನರಲ್ ಕೌನ್ಸಿಲು ಗವರ್ನರ್ ಜನರಲ್ ಸೇರಿ ಮಾಡ್ತಿರ್ತಾರೆ. ಇದು ಏನು ಮಾಡ್ತೈತೆ, ಡಿವೈಡ್ ಮಾಡ್ತೈತೆ. ಲೆಜಿಸ್ಲೇಟಿವ್ ಕೆಲಸ ಮಾಡೋರೆ ಬೇರೆ ಇರ್ರಿ, ಎಕ್ಸಿಕ್ಯೂಟಿವ್ ಕೆಲಸ ಮಾಡೋರೆ ಬೇರೆ ಇರ್ರಿ. ಸೊ ಹಂಗಾದ್ರೆ ಮತ್ತು ಎಕ್ಸಿಕ್ಯೂಟಿವ್ರಿಗೆ ಏನು ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಕೌನ್ಸಿಲಾಗಂತೂ ಮಂದಿ ಅದಾರ, ಲೆಜಿಸ್ಲೇಟಿವ್ಗೆ ಯಾರು ಅದಾರ ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, 6 ಹೊಸ ಜನನ ಕೊಡ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲರ್ ಅಂತಾರೆ ಅವ್ರನ್ನ, ಟು ದ ಕೌನ್ಸಿಲ್. ಯಾವ್ದು ಕೌನ್ಸಿಲು, ಲೆಜಿಸ್ಲೇಟಿವ್ ಕೌನ್ಸಿಲಿಗೆ 6 ಜನ ಹೊಸ ಮೆಂಬರ್ಸ್ನ ಕೊಡ್ತಾರೆ. ಇನ್ ಅದರ್ ವರ್ಡ್ಸ್, ಇಟ್ ಎಸ್ಟಾಬ್ಲಿಷ್ಡ್ ಎ ಸಪ್ರೇಟ್ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಚ್ ಕೇಮ್ ಟು ಬಿ ನೋನ್ ಆಸ್ ಇಂಡಿಯನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಏನಂತ ಕರೆದರು, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೆದರು. ದಿಸ್ ಲೆಜಿಸ್ಲೇಟಿವ್ ವಿಂಗ್ ಆಫ್ ದ ಕೌನ್ಸಿಲ್ ಫಂಕ್ಷನ್ಡ್ ಆಸ್ ಅ ಮಿನಿ ಪಾರ್ಲಿಮೆಂಟ್, ಅಡಾಪ್ಟಿಂಗ್ ದ ಸೇಮ್ ಪ್ರೊಸೀಜರ್ ಆಸ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಅಲ್ಲೇನು ಶಾಸನ ಮಾಡೋದು ಬ್ರಿಟಿಷ್ ಪಾರ್ಲಿಮೆಂಟಾಗಿ ಏನೇನು ರೂಲ್ಸು ಪ್ರೊಸೀಜರ್ನ ಫಾಲೋ ಮಾಡ್ತಿದ್ರು ಅದೇ ರೀತಿಯೇ ಇದು ಕೂಡ ಏನು ಲೆಜಿಸ್ಲೇಟಿವ್ ಕೌನ್ಸಿಲ್ ಹೊಸ ಫಾರ್ಮ್ ಆಗೈತಲ್ಲ ಅದು ಕೂಡ ಅದೇ ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡ್ತಿತ್ತು. ಅದನ್ನು ಒಂದು ಮಿನಿ ಪಾರ್ಲಿಮೆಂಟ್ ಥರ ಕೆಲಸ ಮಾಡ್ತಿತ್ತು. ದಸ್ ಲೆಜಿಸ್ಲೇಷನ್ ಫಾರ್ ದ ಫಸ್ಟ್ ಟೈಮ್ ವಾಸ್ ಟ್ರೀಟೆಡ್ ಆಸ್ ಸ್ಪೆಷಲ್ ಫಂಕ್ಷನ್ ಆಫ್ ದ ಗೌರ್ಮೆಂಟ್, requiring special machinery and special process. It introduced an open competition system of selection and recruitment of civil servants. The covenanted civil services was thus thrown open to the Indians also. Accordingly, the Macaulay Committee, the Committee on the Indian Civil Service, was appointed in 1854. ಹಿಂದೇನು ಅಟೆಂಪ್ಟ್ ಮಾಡಿತ್ತಲ್ಲ, ಈ ಸರಿ ಏನು ಮಾಡಿದ್ರು, ಬ್ರಿಟಿಷರಿಗೂ ಓಪನ್ ಕೊಟ್ಟರು. ಎಲ್ಲರೂ ಮತ್ತೆ ವಿರೋಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರನ್ನ ಕರ್ಕರಿಲ್ಲ ಅಂದ್ರೆ ಮತ್ತೆ ಹೋರಾಟ ಮಾಡ್ತಾರೆ ನೋಡೋಣ ಅಂತ ಹೇಳಿ ಫೈನಲಿ ಇಂಡಿಯನ್ಸಿಗೂ IAS KS ಹಾಕಕ್ಕೆ ಪರ್ಮಿಷನ್ ಸಿಗ್ತೈತೆ. ಅದಕ್ಕೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ, ಅದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡೋಕೆ ಏನು ಮಾಡ್ತಾರೆ, ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಅದ್ರ ಹೆಸರು ಮೆಕಾಲೆ ಕಮಿಟಿ. ಯಾವಾಗ ಅಪಾಯಿಂಟ್ ಮಾಡಿದ್ರು, 1854 ಅಪಾಯಿಂಟ್ ಆಗ್ತದೆ. ಇಟ್ ಎಕ್ಸ್ಟೆಂಡೆಡ್ ದ ಕಂಪ್ನೀಸ್ ರೂಲ್ ಆ್ಯಂಡ್ ಅಲೌಡ್ ಇಟ್ ಟು ರಿಟೇನ್ ದ ಪೊಸಿಷನ್ಸ್ ಆಫ್ ಇಂಡಿಯನ್ ಟೆರಿಟರೀಸ್ ಆನ್ ಟ್ರಸ್ಟ್ ಫಾರ್ ದ ಬ್ರಿಟಿಷ್ ಕ್ರೌನ್. But it did not specify any particular period. Unlike the previous charters, this was a clear indication that the company's rule could be terminated at any time the parliament liked. ಇದೇನು ಮಾಡ್ತೈತೆ, ನಾನು ಆಗಲೇ ಹೇಳಿದಂಗೆ ಪ್ರತಿ 20 ವರ್ಷಕ್ಕೊಂದೊಂದು ರಿನ್ಯೂವಲ್ ಮಾಡ್ಸ್ಕೊಂಡು ಬರ್ತಿರ್ತೈತೆ. ಅದು ಬ್ರಿಟಿಷ್ ಚಾರ್ಟ್ರಾಗಿ ಏನು ಬರೀತಿರ್ತೈತೆ ಅಂದರೆ, ನೀನು 1819 ಪರ್ಮಿಷನ್ ತಗೊಂಡಲ್ಲ, ನೆಕ್ಸ್ಟ್ 20 ವರ್ಷ 1833 ತನಕ ಅಧಿಕಾರದಾಗಿರೋ ಸ್ಪೆಸಿಫಿಕ್ಕಾಗಿ 1833 ಅಂತ ಬರೆದು ಕೊಡಿಸ್ತಿರ್ತೈತಿ. ಬಟ್ ಈ ಆ್ಯಕ್ಟಾಗಿ ಹಂಗೆ ಮಾಡಲ್ಲ ಅವರು, ಡೇಟ್ ಮೆನ್ಷನ್ ಮಾಡಲಾರ್ದೆ ಆರಾಮಿರಪ್ಪ ಅಂತ ಹೇಳ್ತಾರೆ. ಈಗ ಹೆಂಗೆ ನಿಮ್ಮ ಮನೆಗೆ ರೊಕ್ಕ ಕೊಡ್ರಿ ಏನೋ ಕೊಡ್ತೀನಿ ಅಂತಾರಲ್ಲ, ಹಂಗೆ. ಇದು ಏನಿರ್ತೈತೆ, ಒಂದು ಕ್ಲಿಯರ್ ಇಂಡಿಕೇಶನ್ ಇರ್ತೈತೆ. ಯಾವುದಕ್ಕೆ ಇಂಡಿಕೇಶನ್ ಅಂದರೆ, ಕಂಪ್ನೀಸ್ ರೂಲ್ನ ಯಾವುದೇ ಟೈಮಲ್ಲಿ ಕಿತ್ತೊಗಿಬೋದು ಅನ್ನೋದಕ್ಕೆ. ಇಟ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಲೋಕಲ್ ರಿಪ್ರೆಸೆಂಟೇಷನ್ ಇನ್ ದ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಆವಾಗಲೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಫಾರ್ಮ್ ಮಾಡಿದ್ರಲ್ಲ, ಅದ್ರಾಗ ಲೋಕಲ್ ರಿಪ್ರೆಸೆಂಟೇಷನ್ ಕೊಡೋಕ್ಕೂ ಪರ್ಮಿಷನ್ ಕೊಡ್ತಾರೆ. ಈಗ ಹೊಸದಾಗಿ ಏನು 6 ನ್ಯೂ ಲೆಜಿಸ್ಲೇಟಿವ್ ಮೆಂಬರ್ಸ್ ಗವರ್ನರ್ ಜನರಲ್ ಕೌನ್ಸಿಲಿಗೆ ಸೇರಿದ್ರಲ್ಲ, ಅದರಲ್ಲಿ 4 ಜನನ ಲೋಕಲ್ ಇಂದನೇ ಆಯ್ಕೆ ಮಾಡ್ಕೊತಾರೆ. ಯಾರ್ಯಾರು ಎಲ್ಲಿಂದ ಬರ್ತಾರೆ ಅಂದರೆ, ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಆಫ್ ಮದ್ರಾಸ್, ಬಾಂಬೆ, ಬೆಂಗಾಲ್ ಆ್ಯಂಡ್ ಆಗ್ರಾ. ಈ 4 ಜನದಿಂದ 4 ಜನ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಮೆಂಬರ್ ಆಗಿ ಸೇರ್ತಾರೆ. ನೆಕ್ಸ್ಟ್ ಬರೋದು ದ ಕ್ರೌನ್ ರೂಲ್. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.